ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ. ಸೊ ಇವತ್ತು ಫಿಸಿಕ್ಸ್ ಎಕ್ಸಾಮ್ ಬರೆದಿದ್ದೀರಾ, CET ಎಕ್ಸಾಮು. ಅದ್ರದ್ದು ಆನ್ಸರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಿಸಿಕ್ಸ್ ಎಕ್ಸಾಮಲ್ಲಿ 60 ಕ್ವಶನ್ ಏನಿತ್ತು, ಅದರಲ್ಲಿ ಮಿನಿಮಮ್ 47 ಕ್ವಶನ್ನು ನಮ್ಮದೇ ಮಟೀರಿಯಲಿಂದ ಬಂದಿತ್ತು. ಅದನ್ನು ನಾನು ಹೇಳಿದ್ದಲ್ಲ, ನಮ್ಮ ಹುಡುಗರು ಹೇಳಿದ್ದಾರೆ. ಅದೇ ಕ್ವಶನ್ ಬಂದಿತ್ತು ಆ್ಯಂಡ್ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮದು ಕಾಲೇಜ್ ಅಡ್ಮಿಷನ್ ಓಪನ್ ಆಗಿದೆ. ಇದರಲ್ಲಿ ಈ ವರ್ಷ ಹೊಸ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದೇನಂದರೆ 95% ಎಬೋವ್ 10th ಯಾರ್ಯಾರು ತೆಗೆದಿದ್ದಾರೆ ಅವರಿಗೆ ಫ್ರೀ ಸೀಟ್ ಕೊಡ್ತಾ ಇದ್ದೀವಿ. ಸೊ ಒಂದು ವರ್ಷ PCMB PCMCS ವಿತ್ ಕಾಂಪಿಟೇಟಿವ್ ಎಕ್ಸಾಮ್, ದಟ್ ಈಸ್ CET NEET JEE ಎಲ್ಲದೂ ಫ್ರೀ ಕೊಡ್ತಾ ಇದ್ದೀವಿ. 95% ಯಾರಿಗಾದರೂ ಬಂದಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅಥವಾ ನಿಮ್ಮಲ್ಲೇ ಯಾರಾದರೂ ಇದ್ದರೂ ಕೂಡ ಜಾಯ್ನ್ ಹಾಕ್ಕೊಳ್ಳಿ. ಸೊ ಬಡ ಮಕ್ಕಳಿಗೆ ಎಸ್ಪೆಷಲಿ ಇದನ್ನು ಕಳಿಸಿ, ಅವರಿಗೆ ಅನುಕೂಲ ಅನುಕೂಲ ಆಗುತ್ತೆ ಅಂತ ಅಂದ್ಕೋತೀನಿ. ಅದೇ ದೃಷ್ಟಿಯಿಂದನೇ ನಾವು ಮಾಡಿರೋದು. ಸೊ ಎನಿವೇ, ಇವತ್ತು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಹಾಸ್ಟೆಲ್ ಫೆಸಿಲಿಟಿ ಆಲ್ಸೋ. ಹೈಜೆನಿಕ್ ಫುಡ್ ಇದೆ. ದೂರದಿಂದ ಬೇರೆ ಬೇರೆ ಊರಿಂದ ಬಂದವರಿಗೆ ಅನುಕೂಲ ಆಗಲಿ ಅಂತೇಳಿ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಮಾಡಿದ್ದೀವಿ. ಸೊ ಇದೆಲ್ಲ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ದೀವಿ. ಸೊ ಅದನ್ನು ಆದಷ್ಟು ಜಾಸ್ತಿ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್ ದ ಆನ್ಸರ್. ಹಾಯ್ ಮಕ್ಕಳೇ, ನಾವು ಇವತ್ತು KCET ಫಿಸಿಕ್ಸ್ 2026 ಪೇಪರ್ನ ವರ್ಷನ್ C4 ಆನ್ಸರ್ ಕೀಸ್ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಗೋ to the answers. Look here, the number of electrons. First question, 3.1 into 10 power 18. Next, second question, option B, both statements are true. Option C, ಇದು ಏರಿಯಾ ಆಫ್ ದ ಟ್ರಯಾಂಗಲ್ ಮಾಡ್ಕೋಬೇಕು, 20 ಕೂಲಮ್ ಬರುತ್ತೆ. ಇಲ್ಲಿ ಒಂದು ಸ್ಟೂಡೆಂಟ್ ಆನ್ಸರ್ ಮಾಡಿರೋದು ಕೆಲವು ರಾಂಗ್ ಇದೆ. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ಬಂದ್ಬಿಟ್ಟು ಟುವರ್ಡ್ಸ್ ರೈಟ್ 3.2. ಇಲ್ಲಿ ನೋಡು 10 ಪವರ್ 19 ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಕ್ಯಾನ್ಸಲ್ ಆಗಿ ಓನ್ಲಿ ಆಲ್ಫಾ ಪಾರ್ಟಿಕಲ್ಸ್ ತಗೋಬೇಕು. ನೆಕ್ಸ್ಟ್ ಕ್ವಶನ್, ಎ ಪಾಯಿಂಟ್ ಚಾರ್ಜ್. ಇಲ್ಲಿ ಬಂದರೆ ಬೋತ್ ಅಬ್ಸರ್ವ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಆಪ್ಷನ್ 2, RA R alpha is greater than RP is greater than RE. ನೆಕ್ಸ್ಟ್ ಸೆವೆಂತ್ ಕ್ವಶನ್ ಬಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ. ನೆಕ್ಸ್ಟ್ ಕ್ವಶನ್ ನಂಬರ್ 8ಗೆ ಬಂದರೆ ಇದು ನೋಡಿ, μ0I/16R ಸ್ಕ್ವೇರ್ ರೂಟ್ ಆಫ್ 2 + I + J. ಇದು ಆನ್ಸರ್ ಬರುತ್ತೆ. Let us move on to next question. In paramagnetic material, question number 9, attracted by both poles. ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಇದೆ, ಡಯಾಮ್ಯಾಗ್ನೆಟಿಕ್ ಆದ್ರೆ ರಿಪಲ್ ಆಗ್ತಿತ್ತು. ನೆಕ್ಸ್ಟ್ 10th ಕ್ವಶನ್ ಬಂದ್ರೆ ಕ್ವಶನ್ ನಂಬರ್ 10, pick out the wrong statement about the substances. ಯಾವುದಾಗುತ್ತೆ? ಆಪ್ಷನ್ 3. ಇಲ್ಲಿ ಕೆಲವರು ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದಾನೆ, ರೈಟ್ ಸ್ಟೇಟ್ಮೆಂಟ್ ಅನ್ಕೊಂಡು 2 and 4 ಹಾಕಿದ್ದಾರೆ, ರಾಂಗ್ ಅದು. ನೆಕ್ಸ್ಟ್, ವರ್ಕ್ ಫಂಕ್ಷನ್ ಆಫ್ ದ ಮೆಟೀರಿಯಲ್ ಡಿಪೆಂಡ್ಸ್ ಆನ್ ಮಿನಿಮಮ್ ಎನರ್ಜಿ. ಆಪ್ಷನ್ 3, ಮಿನಿಮಮ್ ಎನರ್ಜಿ. ನೆಕ್ಸ್ಟ್ ಇಲ್ಲಿ ನೋಡಿ, ನೋಡ್ತಿದ್ದಂಗೆ ಗ್ರಾಫ್ ಗೊತ್ತಾಗುತ್ತೆ. ದ ಗ್ರಾಫ್ ಈಸ್ ಯಾವುದು? ಎಸ್, ದಟ್ಸ್ ರೈಟ್, ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ 13th ಕ್ವಶನ್ ಬಂದ್ರೆ ಇನ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಯಾವ್ದಾಗುತ್ತೆ ಅಂದ್ರೆ ಓನ್ಲಿ ಆಪ್ಷನ್ ಡಿ ಬರುತ್ತೆ, ಓನ್ಲಿ ಆಪ್ಷನ್ ಡಿ. ಸೊ ರಿಲೇಟಿವ್ ಮೋಷನ್ ಇದ್ರೆ ನೋ EMF ಈಸ್ ಇಂಡ್ಯೂಸ್ಡ್. ನೆಕ್ಸ್ಟ್ ಕ್ವಶನ್, ಇಲ್ಲಿ 14th ಕ್ವಶನ್ ಬನ್ನಿ. ಇಲ್ಲಿ ಯಾವ್ದಾಗುತ್ತೆ? BLV ಫಾರ್ಮುಲಾ ಗೊತ್ತು. ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿವರೆಗೂ ಇದೆ? X = 0 to B. ಸೊ ದಟ್ಸ್ ದ ಆನ್ಸರ್, ದಟ್ಸ್ ವೈ ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 15 ಬಂದ್ರೆ ಇಲ್ಲಿ ವೋಲ್ಟೇಜ್, ಇಲ್ಲಿ ಪ್ಯೂರ್ ರೆಜಿಸ್ಟಾರ್ ಆಗಿರೋದ್ರಿಂದ ಸೇಮ್ ಫೇಸ್, ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ಸೇಮ್ ಫೇಸ್, ಆಪ್ಷನ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 16, ಇಲ್ಲಿ ಕ್ವಶನ್ ನಂಬರ್ 16 ಬಂದು 0.454 ಬರುತ್ತೆ ರೀ. ನೆಕ್ಸ್ಟ್ ಸೊ ಕ್ವಶನ್ ನಂಬರ್ 17 ಬಂದ್ರೆ 8 ಕಿಲೋವ್ಯಾಟ್. ನೆಕ್ಸ್ಟ್ ಕ್ವಶನ್ ನಂಬರ್ 18 ಬಂದ್ರೆ ಇಲ್ಲಿ ಆಪ್ಷನ್ಸ್ ತಗೊಂಡ್ರೆ ಕ್ವಶನ್ ನಂಬರ್ ಎಗೆ ಬರುತ್ತೆ, ಏನೇ ಆನ್ಸರ್? ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿದ್ರೆ ಇದಕ್ಕೆ ಆಪ್ಷನ್ 3 ಬರುತ್ತೆ. ನೆಕ್ಸ್ಟ್ 20th ಕ್ವಶನ್ ಬಂದ್ರೆ ರೇ ಪ್ಯಾರಲಲ್ ರೇ ಬಂದ್ರೆ ಸಿಗೆ ಬರುತ್ತೆ, ಫೋಕಲ್ ಅಂತ ಪಾಸ್ ಆಗುತ್ತೆ. ನೆಕ್ಸ್ಟ್ 21st ಕ್ವಶನ್ ಬಂದ್ರೆ ಆಪ್ಷನ್ ಡಿ, ಇಟ್ ಈಸ್ ಇಂಡಿಪೆಂಡೆಂಟ್, ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದಟ್. ನೆಕ್ಸ್ಟ್ ಕ್ವಶನ್ ನಂಬರ್ 22 ಬಂದ್ರೆ ಆಪ್ಷನ್ 3 ಬರುತ್ತೆ, V/sin θ. ನೆಕ್ಸ್ಟ್ 23, ದ ರೇಂಜ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಂದು ದಿಸ್ ಒನ್ 400 nanometer to 700 nanometer ಬರುತ್ತೆ. ನೆಕ್ಸ್ಟ್ ಇನ್ YDS ಎಕ್ಸ್ಪೆರಿಮೆಂಟ್ ಇದು ತಗೊಂಡ್ರೆ 5 ಮ್ಯಾಕ್ಸಿಮಮ್ ಬರುತ್ತೆ, n ಕಂಡುಹಿಡಿಬೇಕು. 2D sin θ = n λ ಹಾಕೊಂಡ್ರೆ. ನೆಕ್ಸ್ಟ್ 25th ಕ್ವಶನ್, ಕೈನೆಟಿಕ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್, ಸೊ ಕೈನೆಟಿಕ್ ಎನರ್ಜಿ ಇಸ್ ಪಾಸಿಟಿವ್, ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 26, ಆಂಗುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್, ಬೋರ್ಸ್ ಕ್ವಾಂಟೈಸೇಷನ್ ರೂಲ್. ಕ್ವಶನ್ ನಂಬರ್ 27 ಬಂದ್ರೆ ಫಸ್ಟ್ ಆಪ್ಷನ್, ಇಲ್ಲಿ kinetic energy increases, potential energy and total energy decrease. 28th question ಬಂದ್ರೆ ಆಪ್ಷನ್ ಸಿ. ಆಪ್ಷನ್
ಯಾ ಆಪ್ಷನ್ ಒಂದು ನಿಮಿಷ. ಆಪ್ಷನ್ ಸಿ ಅದೇ ಆಪ್ಷನ್ ಸಿ ಅಂದರೆ ಕ್ವಶನ್ ನಂಬರ್ ಆಪ್ಷನ್ 3. ನೆಕ್ಸ್ಟ್ ಇಲ್ಲಿ ರಿವರ್ಸ್ ಬಯಾಸ್ ಯಾವುದು ಅಂತ ಕೇಳಿದಾನೆ, ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಇದೇ ಥರ 30th ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಇಲ್ಲಿ 30th ಕ್ವಶನ್ಗೆ ಆಪ್ಷನ್ 2 ಆಗುತ್ತೆ. ಎಕ್ಸೀಸ್ ಇದು ಎನ್ ಟೈಪು, ಇದು ಪಿ ಟೈಪ್ ಆಗುತ್ತೆ. ನೆಕ್ಸ್ಟ್ 31st ಕ್ವಶನ್ ತಗೊಂಡ್ರೆ ಇದೇ ಥರ ಪ್ರಾಬ್ಲಮ್ ಹೇಳಿದ್ವಿ. ಆಪ್ಷನ್ √3, ಇದು √3 ಬರುತ್ತೆ ಆನ್ಸರು. ನೆಕ್ಸ್ಟ್ 32 10th ಕ್ವಶನ್ ಕೇಳ್ಬಿಟ್ಟಿದ್ದಾನೆ. ಆಪ್ಷನ್ ಇದಾಗುತ್ತೆ ಓಮ್ಸ್ ಲಾ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಎಕ್ಸ್ಪೆರಿಮೆಂಟಲ್ ಕ್ವಶನ್ ಒಂದು. ನೆಕ್ಸ್ಟ್ ಕ್ವಶನ್ ನಂಬರ್ 33 ಬಂದ್ರೆ, ಕ್ವಶನ್ ನಂಬರ್ 33 ಬಂದ್ರೆ 3 ಡೈಮೆನ್ಷನಲ್ ಫಾರ್ಮುಲಾ ನೋಡ್ಕೋಬೇಕು ಹೇಳ್ತಾನೆ ಇದ್ವಿ. 34th ಇದು ಒಂದು ವೆರಿ ಸಿಂಪಲ್ ಕ್ವಶನ್, 44 ಪಾಯಿಂಟ್ ಇದಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 35, ಕ್ವಶನ್ ನಂಬರ್ 35 ಬಂದ್ರೆ ಇಲ್ಲಿ 45 ಡಿಗ್ರಿ ಕೊಟ್ಟಿದ್ದಾನೆ. ಇದು ಆಪ್ಷನ್ ಬಂದು 1:2 ಬರುತ್ತೆ. ಇದಕ್ಕೆ ಆಪ್ಷನ್ 1:2. ನೆಕ್ಸ್ಟ್ ಕ್ವಶನ್ ನಂಬರ್ 36 0 ಆಗುತ್ತೆ. ಕ್ವಶನ್ ನಂಬರ್ 37 ಬಂದು 128 kg. ಇಲ್ಲಿ ನೆಕ್ಸ್ಟ್ ಬಂದು ಕ್ವಶನ್ ನಂಬರ್ 38 ಬಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು mg. ಇಟ್ ವಿಲ್ ಬಿ ಈಕ್ವಲ್ ಟು ವಾಟ್? mg. ನೆಕ್ಸ್ಟ್ ಕ್ವಶನ್ ನಂಬರ್ 39, ಕ್ವಶನ್ ನಂಬರ್ 39 1:3 ಆಗುತ್ತೆ. ಇಲ್ಲಿ 3:1 ಇದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ನೆಕ್ಸ್ಟ್ 40th ಕ್ವಶನ್ ಬಂದ್ರೆ 250 joules. ನೆಕ್ಸ್ಟ್ 41st ಕ್ವಶನ್ ಬಂದ್ರೆ ಎಸ್ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಅಪ್ಲೈಡ್. ನೆಕ್ಸ್ಟ್ 42nd ಕ್ವಶನ್ 6 hours ಬರುತ್ತೆ. ನೆಕ್ಸ್ಟ್ 43rd ಕ್ವಶನ್ ಬಂದ್ರೆ 2g g' = 2g ಡೆನ್ಸಿಟಿ ಇರುತ್ತೆ ಕಾನ್ಸ್ಟೆಂಟು, ಅದಕ್ಕೋಸ್ಕರ. ನೆಕ್ಸ್ಟ್ 44 ಬಂದ್ರೆ ಈ ತರ ಸಿಗ್ ಬರುತ್ತೆ, ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ 45 ಕ್ವಶನ್ ಬಂದ್ರೆ ಬರ್ನೌಲಿಸ್ ಪ್ರಿನ್ಸಿಪಲ್. ನೆಕ್ಸ್ಟ್ 46 ಕ್ವಶನ್ ಬಂದ್ರೆ 4:1. ನೆಕ್ಸ್ಟ್ 47 ಕ್ವಶನ್ ಬಂದ್ರೆ ಇಫ್ ಯು ಆರ್ ಫಾಲಿಂಗ್ ಇನ್ ಲಿಫ್ಟ್ ಅಲ್ಲಿ ಫ್ರೀ ಆಗಿ ಫಾಲ್ ಆಗ್ತಿದ್ರೆ ನೋ ಜಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಫುಲ್ ರೈಸ್ 30 centimeter ರೈಸ್ ಆಗುತ್ತೆ. ನೆಕ್ಸ್ಟ್ 48 ಕ್ವಶನ್ ಬಂದ್ರೆ ಐಸೋಬ್ಯಾರಿಕ್ ಪ್ರೋಸೆಸ್ ಇನ್ ವಾಲ್ಯೂಮ್ ಕಾನ್ಸ್ಟೆಂಟ್, ಇದು ರಾಂಗ್ ಆನ್ಸರ್. ನೆಕ್ಸ್ಟ್ 49th ಕ್ವಶನ್ ಬಂದು ಆಪ್ಷನ್ 4 ಆಯ್ತು. ನೆಕ್ಸ್ಟ್ 50th ಕ್ವಶನ್ ಬಂದು ಸಿಂಪ್ಲಿಫಿಕೇಶನ್ ಮಾಡಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಕೇಳಿದ್ದಾನೆ, 18 joules ಆಗುತ್ತೆ. 51st ಕ್ವಶನ್ ಬಂದು 216 joules. ನೆಕ್ಸ್ಟ್ 52nd ಕ್ವಶನ್ ಬಂದ್ರೆ ಆಲ್ ಆಪ್ಷನ್ಸ್ ಆರ್ ರೈಟ್, ಆಲ್ ಆಪ್ಷನ್ಸ್ ತಗೋಬೇಕು. ಇಲ್ಲಿ 53 ಕ್ವಶನ್ 2.9 ಇಂಟು ಇಲ್ಲಿ ನೋಡಿ ಕೆಲವರು 10⁻9 +9 ನೋಡ್ಕೋಬೇಕು, 10⁻−9 ಬರುತ್ತೆ. ನೆಕ್ಸ್ಟ್ 54th ಕ್ವಶನ್ ಬಂದ್ರೆ 4 ಕ್ಯೂಬ್ಸ್ ಬೇಕು, ದಟ್ಸ್ 5 Q/4πε0. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದು 55 ಕ್ವಶನ್ ಬಂದ್ಬಿಟ್ಟು ಲಾಸ್ಟ್ ಆಪ್ಷನ್ ಆಗುತ್ತೆ, ಲಾಸ್ಟ್ ಆಪ್ಷನ್. ನೆಕ್ಸ್ಟ್ 56 ಇಲ್ಲಿ ಎನರ್ಜಿ ಕೇಳಿದಾನೆ, ಎನರ್ಜಿ ಡೆನ್ಸಿಟಿ ಕೇಳಿದ್ರೆ 1 ಬರೀತಿದ್ರೆ ಎನರ್ಜಿ ಕೇಳಿರೋದ್ರಿಂದ ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ 57th ಕ್ವಶನ್ ಬಂದ್ರೆ ಇಲ್ಲಿ ಪ್ಯಾರಲಲ್ ಇದೆ, ಸೊ ಆಡ್ ಮಾಡ್ಕೊಂಡಿದ್ದು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ 9 volt ಅಕ್ರಾಸ್ 4 microfarad ಕೆಪಾಸಿಟರ್. ನೆಕ್ಸ್ಟ್ 58th ಕ್ವಶನ್, ಲಾಸ್ಟ್ 3 ಕ್ವಶನ್ಸ್ ಇದೆ. 58th ಕ್ವಶನ್ ಬಂದ್ರೆ 1 and 2 ಆರ್ ದ ರೈಟ್ ಆನ್ಸರ್. ನೆಕ್ಸ್ಟ್ 59th ಕ್ವಶನ್ W = Q V1 - V2 ಮಾಡ್ಕೋಬೇಕು. ಮಾಡಿದ್ರೆ ಆಪ್ಷನ್ ಬಂದು 20 volt ಬರುತ್ತೆ. ಇಲ್ಲಿ ನೀನು ಕಿರ್ಚಾಫ್ಸ್ ಕರೆಂಟ್ ಲಾ ಅಪ್ಲೈ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಆಪ್ಷನ್ 3. ಇದು ಮಕ್ಕಳೇ ನಾವು ಮಾಡಿರೋ 60 ಕ್ವಶನ್ಸ್ ಅಲ್ಲಿ ಮೋರ್ ದೆನ್ 47 ಕ್ವಶನ್ಸ್ ಕರೆಕ್ಟ್ ನಾವು ಮಾಡಿರೋ ಕ್ವಶನ್ಸೇ ಬಂದಿದೆ. ಥ್ಯಾಂಕ್ ಯು. ಸಾಕ ಸರ್?